ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾವೆಲ್ಲ ಸಿಕ್ಕಾಪಟ್ಟೆ ವೇಟಿಂಗಲ್ಲಿದ್ದಂತಹ ಸಿನಿಮಾ ಉಪೇಂದ್ರ ರಿಲೀಸ್ ಆಗ್ತಾ ಇದೆ. ಎಸ್, ಇದೇ 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ. ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲ ಕಡೆ ರಿಲೀಸ್ ಮಾಡಲಿ ಡಿಸ್ಟ್ರಿಬ್ಯೂಟ್ರ್ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂದರೆ ಹೋದ್ಸಲ ಕೆಲವೊಂದು ರಿಲೀಸ್ ಮಾಡಿದರು ಸಿನಿಮಾಗಳು. ಆಗ ಸಿನಿಮಾ ಕೆಲವೊಂದು ಕಡೆ ರಿಲೀಸ್ ಆಯಿತು, ಕೆಲವೊಂದು ಕಡೆ ಒಂದು ವೀಕ್ ಎಕ್ಸ್ಟೆಂಡ್ ಆಗಿ ರಿಲೀಸ್ ಆಯಿತು. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ದರ್ಶನ್ ಸರ್ ಅವರು ಕರಿಯ ಸಿನಿಮಾ ಕೂಡ ರಿಲೀಸ್ ಮಾಡಿದರು. ಕೆಲವೊಂದು ಕಡೆ ಹೇಳಿದ ದಿನ ಅಂದರೆ 30ನೇ ತಾರೀಕು ರಿಲೀಸ್ ಮಾಡಿದರು. ಕೆಲವೊಂದು ಕಡೆ ಒಂದು ವೀಕ್ ಗ್ಯಾಪ್ ಕೊಟ್ಟು ರಿಲೀಸ್ ಮಾಡಿದರು. ಥಿಯೇಟ್ರ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅದು ಈ ಸಿನಿಮಾಗೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ 20ನೇ ತಾರೀಕಿಗಿಂತ 2 ದಿನ ಮುಂಚೆ ನಮ್ಮ ಉಪೇಂದ್ರ ಸರ್ ಅವ್ರ ಬರ್ಡೇ ಇದೆ. ಅದಕ್ಕೆ ನಮ್ಮ ಕಡೆಯಿಂದ ಹಾಗೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಉಪೇಂದ್ರ ಸರ್ ನಿಮಗೆ ವೆರಿ ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದರೆ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ, ಹಾಗೂ 20ನೇ ತಾರೀಕು ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಇನ್ನೊಂದು ವಿಷಯ ಹೇಳಬೇಕು, ಯಾಕಪ್ಪ ಅಂದರೆ ಈ ಸಿನಿಮಾ ಅಪ್ಸ್ಕೇಲ್ ಮಾಡಿದ್ದಾರೆ. ಅಂದರೆ ಮುಂಚೆ 2Dಯಲ್ಲೇ ಕಡಿಮೆ ಕ್ವಾಲಿಟಿಯಲ್ಲಿ ಇರ್ತಾಯಿತ್ತು, ಈಗ 4Kಗೆ ಅಪ್ಸ್ಕೇಲ್ ಮಾಡಿದ್ದಾರೆ. ಹಾಗೂ ಡಾಲ್ಬಿ ಅಟ್ಮಾಸ್ ಕೂಡ ಅದಕ್ಕೆ ಇಂಟಿಗ್ರೇಟ್ ಮಾಡಿದ್ದಾರೆ. ಅಂದರೆ ಈಗ ಸರೌಂಡಿಂಗ್ 7.1 ಏನಿದೆ, ಈಗ ರೀಸೆಂಟ್ಲಿ ಎಲ್ಲ ಸಿನಿಮಾಗಳಲ್ಲಿ ಇದು ಕ್ವಾಲಿಟಿ ಹಾಗೂ ಸೌಂಡ್ ಎಫೆಕ್ಟ್ಸ್ನ ಈ ಸಿನಿಮಾದಲ್ಲೂ ನಾವು ಕೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಟ್ರೆಂಡ್ ಆದಂಥ ಸಾಂಗ್ ಕೂಡ ಈ ಸಿನಿಮಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಂದರೂ 1999 ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗಿದ್ದ ಸಿನಿಮಾ ಇದು. ನಾನಿನ್ನೂ ಅವಾಗ ಸಣ್ಣವನಿದ್ದೆ, ಓಕೆನಾ. ಆಗೇನು ಸಿನಿಮಾಗೆಲ್ಲ ಹೋಗ್ತಾ ಇರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು. ಅಂದರೆ ಒಂದು ಏಜ್ ಗೊತ್ತಲ್ಲ ನಿಮಗೆಲ್ಲ, ಆ ಏಜಿಗೆ ಬಂದಾಗಿಂದ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಜೊತೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಥರ ನಾನು ಸ್ಟಾರ್ಟ್ ಮಾಡಿದ್ದು. ಆವಾಗ ಈ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಇದು ರಿಲೀಸ್ ಆಗಿತ್ತು, ಆದರೆ ನಾನು ನೋಡೋಕ್ಕೆ ಆಗಿರಲಿಲ್ಲ. ಈ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಅಷ್ಟೇ ಅಲ್ಲದೆ ಈ ಸಿನಿಮಾ ರಿಲೀಸ್ ಆಗಿ 25 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ರೇಂಜಲ್ಲಿ ಖುಷಿ ಪಡೋ ಸುದ್ದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 25 ವರ್ಷ ಆದಮೇಲೆ ರಿಲೀಸ್ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಉಪೇಂದ್ರ ಸರ್ ಅವ್ರ ಫ್ಯಾನ್ ಬೇಸು ಕ್ರೇಜು ಯಾವ ರೀತಿ ಇರುತ್ತೆ ಅಂದರೆ ಮುಗಿಲು ಮುಟ್ಟುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸೆಲೆಬ್ರೇಷನ್ನ ಮೀರಿಸಬೇಕು. ನಾನು ಕೂಡ ನಿಮ್ಮ ಜೊತೆ ಸೇರ್ಕೊಳಕ್ಕೆ ಇಷ್ಟಪಡ್ತೀನಿ. 20ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ. ಥಿಯೇಟ್ರ್ ಲಿಸ್ಟು ಸಿಕ್ಕ ತಕ್ಷಣ ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕ್ತೀನಿ. 25 ವರ್ಷ ಕಂಪ್ಲೀಟಾಗಿ ಇನ್ನೊಂದು ಸಲ ರಿಲೀಸ್ ಮಾಡ್ತಾ ಇದ್ದಾರೆ. 25 ವರ್ಷ ಮಧ್ಯ ಈ ಸಿನಿಮಾ ಎಲ್ಲೂ ರಿಲೀಸ್ ಮಾಡಿಲ್ಲ. ನಾವೇನಿದ್ರು ಟಿ ವಿಯಲ್ಲಿ ಅಥವಾ ಯೂಟ್ಯೂಬಲ್ಲೂ ಕೂಡ ನಿನ್ನೆ ಸರ್ಚ್ ಮಾಡ್ತಾಯಿದ್ದೆ, ನೋಡಬೇಕಾದ್ರೆ ಕನ್ನಡ ವರ್ಷನ್ ಸಿಗಲಿಲ್ಲ. ತೆಲುಗು ಹಿಂದಿ ವರ್ಷನ್ಸ್ ಎಲ್ಲ ಇತ್ತು. ಅಂದರೆ ಈ ಸಿನಿಮಾಗೆ ಯಾವ ರೇಂಜಿಗೆ ಕ್ರೇಜ್ ಇದೆ ಅನ್ನೋದನ್ನ ಅಲ್ಲೇ ತಿಳ್ಕೊಬೋದು ನಾವು. ತೆಲುಗು ಹಾಗೂ ಹಿಂದಿಯಲ್ಲಿ ಡಬ್ಬಾಗಿ ಈ ಸಿನಿಮಾನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂದರೆ ಯಾವ ರೇಂಜಲ್ಲಿದೆ ಸಿನಿಮಾ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಾನಂತೂ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡ್ಕೊಂಡಿದ್ದೆ. ಈ ಸಲ ಮಿಸ್ ಮಾಡೋಲ್ಲ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ನ ಮಿಸ್ ಮಾಡದೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ. ರೀಸೆಂಟ್ಲಿ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಅದು ಕೂಡ ಒಂದು ರೇಂಜಲ್ಲಿ ಹಬ್ಬರ ಉಂಟು ಮಾಡಿತ್ತು. ಯಾರ್ಯಾರು ಕಾಯ್ತಾ ಇದ್ದೀರಾ ರಿಲೀಸ್ಗೆ, ಹಾಗೂ ಈ ಸಿನಿಮಾನ ನಿಮಗೆ ಎಷ್ಟು ಇಷ್ಟ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಮ್ಮ ಚಾನಲ್ನ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ನೋಡ್ತಿರೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕಪ್ಪ ಅಂದರೆ ನಮ್ಮ ಚಾನಲ್ನ ಭಾಳ ಜನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೂ ಒಂಥರ ಮೋಟಿವೇಶನ್ ಬರುತ್ತೆ. ಜಾಸ್ತಿ ವಿಡಿಯೋ ಮಾಡೋಕ್ಕೂ ನಮಗೂ ಖುಷಿಯಾಗುತ್ತೆ ಅಂತ ಹೇಳ್ತಾ, ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.